ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಫ್ರೆಂಡ್ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್ ಚಾನೆಲ್ ನಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಲೋಹದ ಪಾತ್ರೆಯಲ್ಲಿ ತಯಾರಾದ ಆಹಾರ ನಾವು ಸೇವಿಸ್ತಾ ಇದ್ರೆ ಯಾವ ರೀತಿಯ ಲಾಭಗಳು ನಮಗೆ ಸಿಗ್ತಾ ಇದೆ, ಹಾಗೆ ಲೋಹದ ಪಾತ್ರೆಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಈ ವಿಡಿಯೋ ಸಹ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಅದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ. ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಅಡಿಗೆ ಮನೆಯಲ್ಲಿ ಇರಲೇಬೇಕಾದಂತಹ ಪಾತ್ರೆಗಳಲ್ಲಿ ಲೋಹದ ಪಾತ್ರೆ ಸಹ ಒಂದು. ನಿಮಗೆ ಈಗಾಗಲೇ ಗೊತ್ತಿರಬಹುದು, ಮಣ್ಣಿನ ಮಡಿಕೆಗಳಲ್ಲಿ ಬೇಯಿಸಿದಂತಹ ಆಹಾರದಲ್ಲಿ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಯಾವುದು ಲಾಸ್ ಆಗುವುದಿಲ್ಲ, ಪೌಷ್ಟಿಕಾಂಶಗಳು ಹಾಗೆ ಉಳ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಲೋಹದ ಪಾತ್ರೆಯಲ್ಲೂ ಸಹ ಹಾಗೆ ನಾವು ಬೇಯಿಸುವಂತಹ ಆಹಾರದಿಂದ ಯಾವುದೇ ನ್ಯೂಟ್ರಿಷನ್ಸ್ ಗಳು ಲಾಸ್ ಆಗೋದಿಲ್ಲ. ಹಾಗಾಗಿ ಮಣ್ಣಿನ ಮಡಿಕೆಗಳು ಬಿಟ್ರೆ ಲೋಹದ ಪಾತ್ರೆಗಳಿಗೆ ಹೆಚ್ಚಿನ ಮಹತ್ವ ಕೊಡ್ತಾರೆ. ಲೋಹದ ಪಾತ್ರೆಗಳಲ್ಲಿ ತಯಾರಾದ ಆಹಾರ ನಾವು ಸೇವಿಸ್ತಾ ಇದ್ರೆ ನಮಗೆ ಕಬ್ಬಿಣಾಂಶದ ಕೊರತೆ ಕಂಡು ಬರೋದೇ ಇಲ್ಲ. ಅನಿಮಿಯಾ ಅಥವಾ ರಕ್ತಹೀನತೆ ಕಾಯಿಲೆ ಬಗ್ಗೆ ಈಗಾಗಲೇ ನೀವು ಕೇಳಿರ್ತೀರಾ. ರಕ್ತಹೀನತೆ ಕಾಯಿಲೆ ಬರೋದೇ ನಮ್ಮ ರಕ್ತದಲ್ಲಿ ಕಬ್ಬಿಣಾಂಶದ ಕೊರತೆಯಿಂದಾಗಿ. ಈ ಕಬ್ಬಿಣಾಂಶದ ಕೊರತೆಯನ್ನ ನ್ಯಾಚುರಲ್ ಆಗಿ ರೀಸಾಲ್ವ್ ಮಾಡ್ಲಿಕ್ಕೆ ಈ ಲೋಹದ ಪಾತ್ರೆಗಳು ನಮಗೆ ಯೂಸ್ಫುಲ್ ಆಗುತ್ತೆ. ಲೋಹದ ಪಾತ್ರೆಗಳಲ್ಲಿ ನಾವು ನಮ್ಮ ಅಡಿಗೆ ಮಾಡ್ತಾ ಇದ್ರೆ ನಮಗೆ ಸುಮಾರು 65-70% ಕಬ್ಬಿಣಾಂಶವನ್ನ ಇದು ಕೊಡುತ್ತೆ. ಹಾಗೆ ಇದೊಂದು ಚೀಪ್ ಮತ್ತು ಬೆಸ್ಟ್ ಪಾತ್ರೆಗಳು ಅಂತ ಕನ್ಸಿಡರ್ ಮಾಡ್ತಾರೆ. ಅಷ್ಟೇ ಅಲ್ಲ, ಇದನ್ನ ಲಾಂಗ್ ಲಾಸ್ಟಿಂಗ್ ಅಂತ ಕನ್ಸಿಡರ್ ಮಾಡ್ತಾರೆ. ಹೆಚ್ಚು ದಿನ ಬಾಳಿಕೆಗೆ ಬರುವಂತಹ ಪಾತ್ರೆನೆ ಲೋಹದ ಪಾತ್ರೆಗಳು ಅಂತ ಹೇಳ್ತಾರೆ. ಹಾಗೆ ಲೋಹದ ಪಾತ್ರೆಗಳು ಸ್ವಾಭಾವಿಕವಾಗಿ ನಾನ್ ಸ್ಟಿಕ್ ನೇಚರ್ ಅನ್ನ ಹೊಂದಿದೆ. ನೀವು ಈ ಟೆಫ್ಲಾನ್ ಅಥವಾ ನಾನ್ ಸ್ಟಿಕ್ ಪಾತ್ರೆಗಳು ಏನ್ ತಗೊಂತಾ ಇದೀರೋ ಅದು ನಿಮಗೆ ಯಾವತ್ತೂ ಹೆಲ್ತ್ ಬೆನಿಫಿಟ್ಸ್ ಗಳು ಕೊಡೋದಿಲ್ಲ. ಯಾಕಂದ್ರೆ ಟೆಫ್ಲಾನ್ ಅಥವಾ ನಾನ್ ಸ್ಟಿಕ್ ಪಾತ್ರೆಗಳನ್ನ ತಯಾರು ಮಾಡೋದೇ ಒಂದು ಕೆಮಿಕಲ್ ಕೋಟಿಂಗ್ ಪ್ರೋಸೆಸ್ ಇಂದ. ಒಂದು ವೇಳೆ ಒಂದೇ ಒಂದು ಸ್ಕ್ರಾಚ್ ಆ ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ಬಿದ್ರೆ ನೀವು ತಯಾರಿಸುವಂತಹ ಆಹಾರದಲ್ಲಿ ಕೆಮಿಕಲ್ಸ್ ಗಳು ಸೇರ್ಕೊಂಡಿರುತ್ತೆ. ಆದ್ರೆ ಲೋಹದ ಪಾತ್ರೆಗಳು ಹಾಗಲ್ಲ. ಎಷ್ಟೇ ಸ್ಕ್ರಾಚಸ್ ಬೀಳಲಿ, ಎಷ್ಟೇ ಹಾರ್ಡ್ ಆಗಿ ನಾವು ಉಜ್ಜಿದ್ರೂನು ಲೋಹದ ಪಾತ್ರೆಗಳು ಹೆಚ್ಚು ಕ್ಲೀನ್ ಆಗುತ್ತೆ ಹೊರತು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಗಳು ನಮಗೆ ಕೊಡೋದಿಲ್ಲ. ಹಾಗೆ ಇನ್ನೊಂದು ವಿಚಾರ ನೀವು ಗಮನದಲ್ಲಿಟ್ಕೊಳ್ಳಿ, ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ನಾವು ತಯಾರಿಸುವಂತಹ ಆಹಾರ ಸುಡೋದಿಲ್ಲ, ಹೌದು. ಅದೇ ರೀತಿಯಲ್ಲಿ ಲೋಹದ ಪಾತ್ರೆಗಳಲ್ಲೂ ಸಹ ನಾವು ತಯಾರಿಸುವಂತಹ ಆಹಾರ ಬೇಗ ಸುಡೋದಿಲ್ಲ. ಆಹಾರದಲ್ಲಿರುವಂತಹ ಪೌಷ್ಟಿಕಾಂಶಗಳು ನಾಶ ಆಗೋದಿಲ್ಲ. ಈ ನಾನ್ ಸ್ಟಿಕ್ ಮತ್ತು ಲೋಹದ ಪಾತ್ರೆಗಳನ್ನ ಕಂಪೇರ್ ಮಾಡಿ ಹೇಳಿದಾಗ ನಾನ್ ಸ್ಟಿಕ್ ಪಾತ್ರೆಗಳಿಗೆ ಬೇಗ ಜನ ಅಟ್ರಾಕ್ಟ್ ಆಗ್ತಾರೆ. ಅದನ್ನ ಒಂದು ಉದಾಹರಣೆ ಜೊತೆಗೆ ಹೇಳೋದಾದ್ರೆ, ನಾನ್ ಸ್ಟಿಕ್ ತವಾದಲ್ಲಿ ದೋಸೆ ಹಾಕ್ತಾ ಇದೀವಿ ಅಂತ ಅನ್ಕೊಳ್ಳಿ, ಅದು ಬೇಗ ಏಳುತ್ತೆ. ಆದ್ರೆ ಲೋಹದ ಹಂಚಿನಲ್ಲಿ ನಾವು ಫಸ್ಟ್ ದೋಸೆ ಹಾಕಿದಾಗ ಅದು ಬೇಗ ಬರೋದಿಲ್ಲ. ಎರಡನೇ ದೋಸೆ ನೀವು ಹಾಕಿ ನೋಡಿ, ತುಂಬಾ ಕ್ಲೀನ್ ಆಗಿ ಬರುತ್ತೆ. ಆ ದೋಸೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಹಾಗಾಗಿ ಆ ಪೇಷನ್ಸ್ ಇಂದ ನಾವು ಲೋಹದ ಪಾತ್ರೆಗಳನ್ನ ಬಳಸಬೇಕಾಗುತ್ತೆ. ಹಾಗೆ ಈ ಲೋಹದ ಪಾತ್ರೆಗಳಲ್ಲಿ ಹೆಚ್ಚಿನ ಆಯಿಲ್ ಅಥವಾ ಅಡುಗೆ ಎಣ್ಣೆ ಹಾಕುವಂತ ಅವಶ್ಯಕತೆ ಇಲ್ಲ. ತುಂಬಾ ಕಡಿಮೆ ಎಣ್ಣೆಯಲ್ಲೂ ಸಹ ನಮ್ಮ ತರಕಾರಿಗಳು ಬೆಂದಿರುತ್ತೆ. ಇನ್ನೊಂದು, ಈ ಲೋಹದ ಪಾತ್ರೆಗಳ ವಿಶೇಷ ಗುಣ ಏನಂದ್ರೆ ನೀವು ಯಾವುದೇ ರೀತಿಯ ಆಹಾರವನ್ನ ತಯಾರಿಸಬಹುದು. ಇಲ್ಲಿ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ, ಆಮ್ಲೀಯ ಆಹಾರಗಳನ್ನ ತಯಾರಿಸಬಾರದು ಅಂತ. ಈಗಾಗಲೇ ನಿಮಗೆ ಗೊತ್ತಿದೆ, ತಾಮ್ರ, ಹಿತ್ತಾಳೆ ಅಥವಾ ಕಂಚಿನ ಪಾತ್ರೆಗಳಲ್ಲಿ ಆಮ್ಲೀಯ ಪದಾರ್ಥಗಳನ್ನ ನಾವು ತಯಾರಿಸೋ ಹಾಗಿಲ್ಲ. ಆಸಿಡಿಕ್ ನೇಚರ್ ಇರುವಂತಹ ವೆಜಿಟೇಬಲ್ಸ್ ಗಳನ್ನ ತಯಾರಿಸಬಾರದು ಅಂತ. ಆದ್ರೆ ಲೋಹದ ಪಾತ್ರೆಗಳಲ್ಲಿ ಹಾಗಲ್ಲ. ಲೋಹದ ಪಾತ್ರೆಗಳಲ್ಲಿ ಎಲ್ಲಾ ರೀತಿಯ ಆಹಾರಗಳನ್ನ ನೀವು ತಯಾರಿಸಬಹುದು. ಲೋಹದ ಪಾತ್ರೆಗಳಲ್ಲಿ ತಯಾರಾದ ಆಹಾರ ನಾವು ಸೇವಿಸ್ತಾ ಇದ್ರೆ ಇದು ನಮ್ಮ ಇಮ್ಯುನಿಟಿ ಪವರ್ ನ ಹೆಚ್ಚಿಸುತ್ತೆ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ, ನಮ್ಮ ಶರೀರದಲ್ಲಿ ಉತ್ಸಾಹ ಮತ್ತು ಶಕ್ತಿಯನ್ನ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಆಗದಂತೆ ನೋಡ್ಕೊಳ್ಳುತ್ತೆ. ಅಂದ್ರೆ ದೇಹದಲ್ಲಿ ಉರಿ ಊತ ಆಗದಂತೆ ನೋಡ್ಕೊಳ್ಳುತ್ತೆ. ಇದೆಲ್ಲ ಲೋಹದ ಪಾತ್ರೆಗಳಿಂದ ನಮಗೆ ಸಿಕ್ತಿರುವಂತಹ ಹೆಲ್ತ್ ಬೆನಿಫಿಟ್ಸ್ ಗಳು. ಹಾಗೆ ಇನ್ನೊಂದು ವಿಚಾರ ಗಮನದಲ್ಲಿಟ್ಕೋಬೇಕು, ಆಯುರ್ವೇದದಲ್ಲಿ ಹೇಳ್ತಾರೆ ಲೋಹದ ತಟ್ಟೆಗಳಲ್ಲಿ ಊಟ ಮಾಡಿದ್ರೆ ಬ್ರೈನ್ ಪವರ್ ಕಡಿಮೆ ಆಗುತ್ತೆ ಅಂತ. ಆದ್ರೆ ಲೋಹದ ಲೋಟದಲ್ಲಿ ಹಾಲು ಕುಡಿಯೋದು ಶ್ರೇಷ್ಠ ಅಂತ ಹೇಳ್ತಾರೆ. ಅದೇನೇ ಇರ್ಲಿ ಫ್ರೆಂಡ್ಸ್, ಇದೊಂದು ವಿಚಾರವನ್ನ ಗಮನದಲ್ಲಿಟ್ಕೊಂಡು ಲೋಹದ ಪಾತ್ರೆಗಳನ್ನ ಆರಾಮ್ಸೆ ಬಳಸ್ಕೊಳ್ಳಿ. ಲೋಹದ ಪಾತ್ರೆಗಳಲ್ಲಿ ಅದನ್ನೇ ಇದನ್ನೇ ಮಾಡ್ಬೇಕಂತ ಇಲ್ಲ, ಎಲ್ಲಾ ರೀತಿಯ ಆಹಾರಗಳನ್ನ ನೀವು ಬೇಯಿಸ್ಕೋಬಹುದು. ಇದಿಷ್ಟು ಲೋಹದ ಪಾತ್ರೆಗಳಿಂದ ನಮಗೆ ಸಿಕ್ತಿರುವಂತಹ ಆರೋಗ್ಯಕರ ಲಾಭಗಳ ಬಗ್ಗೆ. ಆದ್ರೆ ಇನ್ನು ಲೋಹದ ಪಾತ್ರೆಗಳ ಬಗ್ಗೆ ಒಂದಷ್ಟು ಮುನ್ನೆಚ್ಚರಿಕೆಗಳನ್ನ ವಹಿಸ್ಕೋಬೇಕಾಗುತ್ತೆ. ಏನಂದ್ರೆ ಲೋಹದ ಪಾತ್ರೆಗಳನ್ನ ತುಂಬಾ ಕ್ಲೀನ್
ಆಗಿ ವಾಶ್ ಮಾಡಿ ಇಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಲೋಹದ ಪಾತ್ರೆಗಳಲ್ಲಿ ತುಕ್ಕು ಹಿಡಿದಿರಬಾರ್ದು. ತುಕ್ಕು ಹಿಡಿದಿರುವಂತಹ ಪಾತ್ರೆಗಳಲ್ಲಿ ನೀವು ಅಡಿಗೆ ಮಾಡಿದ್ರೆ ಅದು ನಿಮಗೆ ಆರೋಗ್ಯಕರ ಅಡಿಗೆ ಆಗಿರಲ್ಲ. ಅದೊಂದು ವಿಷಕಾರಿ ಅಂಶ ಇರುವಂತಹ ಅಡಿಗೆ ಆಗಿರುತ್ತೆ. ಯಾಕಂದ್ರೆ ತುಕ್ಕಿರುವಂತಹ ಪಾತ್ರೆಗಳಲ್ಲಿ ಟಾಕ್ಸಿನ್ ರಿಲೀಸ್ ಆಗುತ್ತೆ. ಈ ವಿಷಯವನ್ನ ಗಮನದಲ್ಲಿಟ್ಕೊಂಡು ಲೋಹದ ಪಾತ್ರೆಗಳಲ್ಲಿ ಆರಾಮ್ಸೆ ಅಡಿಗೆಗಳನ್ನ ಮಾಡಿ. ನಾಳೆ ಒಂದು ಡೆಮೋ ವಿಡಿಯೋ ಮಾಡ್ತೀನಿ. ಈ ಲೋಹದ ಪಾತ್ರೆಗಳನ್ನ ಯಾವ ರೀತಿಯಲ್ಲಿ ಸೀಸನಿಂಗ್ ಮಾಡೋದು ಅಥವಾ ಯಾವ ರೀತಿಯಲ್ಲಿ ವಾಶ್ ಮಾಡೋದು ಅಂತ. ಒಟ್ಟಾರೆಯಾಗಿ ಲೋಹದ ಪಾತ್ರೆಗಳಲ್ಲಿ ತುಕ್ಕು ಹಿಡಿಬಾರದು ಅಷ್ಟೇ. ನೀವು ಲೋಹದ ಪಾತ್ರೆಗಳನ್ನ ತೊಳೆದಿದ ನಂತರ ಒಂದು ಚೂರು ನೀರಿನ ಅಂಶ ಅದರಲ್ಲಿ ಉಳ್ಕೋಬಾರ್ದು. ಸಾಧ್ಯ ಆದ್ರೆ ಸ್ವಲ್ಪ ಎಣ್ಣೆಯನ್ನ ಹಚ್ಚಿ ಇಡಿ, ಅದರಿಂದ ತುಕ್ಕು ಹಿಡಿಯೋದಿಲ್ಲ. ಇದಿಷ್ಟು ವಿಚಾರಗಳು ಲೋಹದ ಪಾತ್ರೆಗಳ ಬಗ್ಗೆ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರಬಹುದು. ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೀವು ಇನ್ನೂ ನನ್ನ ಹೆಲ್ಪ್ಫುಲ್ ಫಾರ್ ಎವರ್ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿಲ್ಲ ಅಂದ್ರೆ ಇವಾಗ್ಲೇ ಲೈಕ್ ಮಾಡಿ. ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ದಟ್ಸ್ ಇಟ್. ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.